ಅದು ಯಾಕೆ? ಇದು ಭಗವಂತನ ಜ್ಞಾನ ಮುದ್ರೆ ಅಂತ ಇದಕ್ಕೆ ಹೆಸರಲ್ವ. ಇದು ಯಾಕೆ ಜ್ಞಾನ ಮುದ್ರೆ? ಜ್ಞಾನ ಮುದ್ರೆ ಹೀಗೆ ಹಿಡಿಬೇಕು ಯಾಕೆ? ಇದು ಜ್ಞಾನ ಮುದ್ರೆಯನ್ನು ಹೇಗೆ ಹೇಳುತ್ತೆ ಇದು ಅಂದರೆ ನೋಡಿ, ಹೀಗೆ ಇದೆ ಕೈ ಅಲ್ವಾ? ಇದರಲ್ಲಿ ಒಂದು ಸಂಕೇತ ಇದೆ ಇದರಲ್ಲಿ. ಇದು ಎರಡು ಬಿಡಿ. ಇದೇನು ಗೊತ್ತುಂಟಾ ನಮಗೆ? ಅವಿದ್ಯಾ ಕಾಮ ಕರ್ಮ. ಇದು ಮೂರರ ಒಟ್ಟಿಗೆ ಜೀವ ಮತ್ತು ಪರಮಾತ್ಮ. ನಾವು ಇದು ಹೀಗೆ, ಇದು ಪರಮಾತ್ಮ, ಇದು ಜೀವ ಪರಮಾತ್ಮನ ಹತ್ರ ಬರಲಿಲ್ಲ, ಇದರ ಒಟ್ಟಿಗಿತ್ತು. ಪರಮಾತ್ಮ ಬೇರೆ ಇದ್ದ, ಈ ಜೀವ ಇದರ ಒಟ್ಟಿಗಿದ್ದ. ಇದು ಜೀವ ಯಾಕೆ ಗೊತ್ತುಂಟ? ವ್ಯಕ್ತಿಯನ್ನು ತೋರಿಸಿ ಬರಲಿದಲ್ವ? ಸೊ ಇದು ಜೀವನಿಗೆ ಸಂಕೇತ ಇದು. ಅವನು ಇದರ ಒಟ್ಟಿಗಿದ್ದ, ಅವಿದ್ಯಾ ಕಾಮ ಕರ್ಮ, ಇದ್ರ ಮೂರ ಒಟ್ಟಿಗಿದ್ದ. ದೇವರು ದೂರ ಇದ್ದ. ಆ ಅವಿದ್ಯಾ ಕಾಮ ಕರ್ಮಗಳಿಂದ ಕಳಚಿ ಬಗ್ಗಬೇಕು, ಶರಣಾಗತಿಯಾಗಿ ಭಗವಂತನಿಗೆ ಬಂದು ಸೇರಬೇಕು. ಆಗ ಜ್ಞಾನ ಮುದ್ರೆ. ಅಲ್ಲಿ ಸೇರಿದಾಗ ಇದು ಅವಿದ್ಯಾ ಕಾಮ ಕರ್ಮ ಇದ್ದದ್ದು ಜ್ಞಾನ ಭಕ್ತಿ ವೈರಾಗ್ಯ ಆಗಿಬಿಡುತ್ತೆ. ಅವಾಗ ಇಷ್ಟು ಒಟ್ಟಾಯ್ತು. ಅಭಯ, ಈ ಅಭಯ ಮುದ್ರೆ ಜ್ಞಾನ ಮುದ್ರೆ ಅಂದರೆ ಸುಮ್ಮನೆ ಸಂಕೇತ ಅಲ್ಲ, ಇಟ್ ಹ್ಯಾಸ್ ಮೀನಿಂಗ್. ನಾವು ಅದನ್ನು ತಿಳ್ಕೊಂಡು ಮಾಡ್ಬೇಕು ಆ ಮುದ್ರೆಗಳನ್ನು.